ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಒಂದು ನಾಮಕರಣ ಪ್ರಿಪ್ರೇಷನ್ ವ್ಲಾಗ್ ಆ್ಯಂಡ್ ನಾಮಕರಣ ವ್ಲಾಗ್ ಎರಡೂ ಕೂಡ ಇದರಲ್ಲಿದೆ. ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಹಾಕಿದ್ದೀನಿ. ಸೊ ನಾವು ನಾಮಕರಣನ ಮಾಡಿದ್ದು ಪಾಪುಗೆ 12 ಮಂತ್ಸ್ ಕಂಪ್ಲೀಟಾಗಿ 1 ಇಯರ್ಗೆ ಬಿದ್ದ ಮೇಲೆ. ಇದು ನಮ್ಮನೆ ದೇವರು ಆದಿಚುಂಚನಗಿರಿಯಲ್ಲಿ ಮಾಡಿದ್ದು. ಸೊ ಅಮ್ಮ ಮನೆಯಲ್ಲಿ ನಾಮಕರಣ ಮಾಡಬೇಕಾಗಿದ್ದರಿಂದ ಅಮ್ಮ ಅಲ್ಲೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ನಾವು ಅಂದ್ಕೊಂಡಿದ್ದ ಥರನೇ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ದರು, ಕರೆದಿದ್ದವ್ರು ಎಲ್ಲರೂ ಬಂದಿದ್ದರು. ಒಂದಷ್ಟು ಜನ ಬಂದಿರಲಿಲ್ಲ, ಅವ್ರಿಗೇನೇನೋ ರೀಸನ್ಸ್ ಇರುತ್ತೆ ಅಲ್ವಾ. ಸೊ ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂತ ಅಂದರೆ, ಏನೇ ಕೆಲಸ ಇರಲಿ, ಎಷ್ಟೇ ಏನೇ ಇರಲಿ, ಪ್ರಿಯಾರಿಟೀಸ್ ಅನ್ನೋದಿರುತ್ತೆ. ಆ್ಯಂಡ್ ಹೋಗಲೇಬೇಕು, ಇವ್ರು ನಮಗೆ ಬೇಕೇ ಬೇಕು ಅಂತ ಅಂದರೆ ಹೆಂಗಿದ್ರೂ ಬಂದೇ ಬರ್ತಾರೆ. ಅದಕ್ಕೂ ಮೀರಿ ಪರ್ಸ್ನಲ್ ಇಶ್ಯೂಸ್ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಎಸ್, ಸೊ ಅಲ್ಲಿ ಭುಕ್ತಿ ಮನೆಗಳು ಅಂತ ಎಲ್ಲ ಮಾಡಿದ್ದಾರೆ ಇವಾಗ. ಮುಂಚೆ ಆ ಥರ ಇರಲಿಲ್ಲ. ಸೊ ನಮಗೆ ಈ ಒಂದು ಭುಕ್ತಿ ಮನೆನ ನಾವು ಚೂಸ್ ಮಾಡ್ಕೊಂಡ್ವಿ. ಬಿಕಾಸ್ ನಮಗೆಲ್ಲ ಒಂದೇ ಕಡೆನೇ ಸಿಕ್ಬಿಡ್ತು. ಕುಕ್ಕಿಂಗಿಗಾಗಿರ್ಬೋದು, ಆ್ಯಂಡ್ ಒಂದು ಎಕ್ಸ್ಟ್ರಾ ರೂಮ್ ಇತ್ತು, ಆ್ಯಂಡ್ ದೊಡ್ಡ ಹಾಲು, ಆ್ಯಂಡ್ ಆಚೆ ಕೂಡ ಊಟ ಕೊಡೋಕ್ಕೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಟೆಂಪಲ್ಗಳಲ್ಲಿ ನಾವು ಮಾಡೋದ್ರಿಂದ ಈ ಥರ ಸಿಗೋದೇ ಹೆಚ್ಚು. ಆ್ಯಂಡ್ ನೀವು ಅಂದ್ಕೊಬೋದು ಆ ಥರ ಪ್ಲೇಸಿಗೆ ಎಷ್ಟಿರುತ್ತೋ ಅಂತ. ಬಟ್ ಬ್ಯಾಂಗ್ಳೂರಲ್ಲಿ ನಾವು ಯಾವ ಥರ ಇವಾಗ ಚಿಕ್ಕ ಹಾಲೆಲ್ಲ ಮಾಡ್ಕೊತೀವಲ್ಲ, ಅದಕ್ಕಿಂತ ಡಬಲ್ ರೇಟೇ ಇತ್ತು ಅಲ್ಲಿ. ಆ್ಯಂಡ್ ವೀಕೆಂಡ್ಸಲ್ಲಂತೂ ತುಂಬ ಜಾಸ್ತಿ ರೇಟ್ ಇರುತ್ತೆ. ತುಂಬ ಅನ್ಹೈಜೀನ್ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ರೂಮ್ಸ್ ಎಲ್ಲ ಮೇಂಟೈನ್ ಮಾಡಿದರು. ನಮಗೆ ಸಾಕು, ಇಷ್ಟ ಆಯಿತು. ಆ್ಯಂಡ್ ಟೆಂಪಲ್ ಮಾಡೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾವುದೇ ಥರ ಇದ್ರೂ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿದ್ದು ನಮಗೆ ಶ್ರೀನಿಧಿ ಸಿಲ್ಕ್ಸ್ ಮಲ್ಲೇಶ್ವರಂ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನೀವು ಪ್ರಿಯನ್ ಚಾನಲ್ನ ನೋಡ್ಬೋದು, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್. ಆ್ಯಂಡ್ ಕಾರ್ಡ್ ಕೂಡ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಕಾರ್ಡನ್ನ ನಾವು ಚೂಸ್ ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಕಾರ್ಡ್ಸ್ನ ಮಾಡಿದ್ವಿ. ಬಟ್ ಎಲ್ಲರಿಗೂ ಅವ್ರ ಮನೆ ಹತ್ರನೇ ಹೋಗಿ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಪಾಪು ಇದ್ದಿದ್ದರಿಂದ ಎಲ್ಲ ಕಡೆ ಅವ್ನು ಎತ್ಕೊಂಡು ಹೋಗಿ ಕೊಡೋಕ್ಕಾಗಲಿಲ್ಲ. ಎಲ್ಲ ಒಂದೊಂದು ಪ್ಲೇಸಲ್ಲಿದ್ದಾರೆ. ಆದಷ್ಟು ಜನಕ್ಕೆ ನಾವೇನಾದರೂ ಶಾಪಿಂಗ್ ಎಲ್ಲಾದರೂ ಹೋದರೆ ಅಥವಾ ಆ ಕಡೆ ಈ ಕಡೆ ಎಲ್ಲಾದರೂ ಹೋದಾಗ ಅವ್ರು ನಿಯರ್ ಬೈ ಪ್ಲೇಸಸಲ್ಲಿ ಇದ್ದರೆ ಹೋಗಿ ಕೊಟ್ಟಿದ್ದೀವಿ. ಆದ್ರೂ ಕರೆದಿದ್ದವರೆಲ್ಲ ನಿಜವಾಗ್ಲೂ ತುಂಬ ಜನ ಬಂದಿದ್ದರು. ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದಿದ್ರಿ. ಆ್ಯಂಡ್ ಎಸ್, ಗಿಫ್ಟ್ಸ್ ವ್ಲಾಗ್ ಕೂಡ ನಾನು ಮಾಡಿದ್ದೀನಿ, ಅನ್ಬಾಕ್ಸಿಂಗ್ ವಿಡಿಯೋ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಆ್ಯಂಡ್ ಜ್ಯುವೆಲ್ಸ್ ಎಲ್ಲ ರೆಂಟ್ ತೊಗೊಂಡಿದ್ದು ನಮ್ಮನೆ ಹತ್ರ ನಿಯರ್ ಶಾಪಲ್ಲೇ. ಆ್ಯಂಡ್ ಪಾಪುಗೆ ಬಟ್ಟೆ ಚೂಸ್ ಮಾಡಿದ್ದು ನಾವು ಪೋತೀಸಲ್ಲಿ. ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲದಕ್ಕೂ ಕಿರಿಕಿರಿ ಮಾಡ್ಕೋತಿದ್ದ ಅವನು. ನಾಮಕರಣ ದಿನ ಅಂತೂ 10 ನಿಮಿಷ ಆ ಡ್ರೆಸ್ನ ಹಾಕ್ಕೊಳ್ಳಿಲ್ಲ. ನಮ್ಮಮ್ಮ ಎಷ್ಟು ಇಷ್ಟಪಟ್ಟು ಆ ಡ್ರೆಸ್ನ ಕೊಡಿಸಿದ್ದು, ಅವನು ಹಾಕ್ಕೊಳ್ಳೇ ಇಲ್ಲ 10 ಮಿನಿಟ್ಸ್ ಕೂಡ. ಅಲ್ಲಿ ತುಂಬ ಜನ ಬಂದಿದ್ರಲ್ವ, ಕಿರಿಕಿರಿ ಮಾಡ್ತಾಯಿದ್ದ. ನನಗಂತೂ ನಾನು ಯಾಕಂದ್ರೂ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡೆ, ಅಷ್ಟು ದುಡ್ಡು ಕೊಟ್ಟು ಯಾಕೆ ಮೇಕಪ್ ಮಾಡಿಸ್ಕೊಂಡೆ ಅನಿಸ್ಬಿಡ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಮೇನ್ ಇಂಪಾರ್ಟೆಂಟ್ ಥಿಂಗ್, ನೀವು ಆ ಥರ ಎಲ್ಲ ಏನಾದರೂ ಭುಕ್ತಿ ಮನೆಗಳು ಅಥವಾ ಟೆಂಪಲಲ್ಲಿ ಈ ಥರ ಏನಾದರೂ ಒಂದು ಹಾಲ್ ಥರ ಮಾಡ್ತಿದ್ರೆ, ಹಾಲಲ್ಲಿ ನೀವು ಹೇರ್ ಕೂಲರ್ಸ್ ಅಂದರೆ ಕೂಲರ್ಸ್ ಬರುತ್ತಲ್ಲ, ಅದನ್ನು ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಆ ಲೈಟ್ಗೆ ಮತ್ತು ಅಲ್ಲಿ ಆ ಒಂದು ಶೀಟ್ ಇರುತ್ತಲ್ಲ, ಅದಕ್ಕೂ ಆ ಒಂದು ಇದರಿಂದ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂದರೆ ಫುಲ್ ಸ್ವೆಟ್ಟಿಗೆಲ್ಲ ಮೇಕಪ್ ಎಲ್ಲ ಹೋಗ್ತಾ ಇದೆ. ಆ ಥರ ಆಗಿತ್ತು. ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದರು ಅಂದರೆ ಹೇರ್ ಸ್ಟೈಲು ಮೇಕಪ್ಪು, ಬಟ್ ಆ ಥರ ಆಗೋಯಿತು. ಅದೊಂದು ಬೇಜಾರಾಯಿತು. ಆ್ಯಂಡ್ ಪವನ್ಗೂ ಕೂಡ ನಾನೊಂದು ಕಲರ್ ಥೀಮ್ನ ಇಟ್ಕೊಂಡಿದ್ವಿ. ಸೊ ಆ ಥರ ಡ್ರೆಸ್ನ ಚೂಸ್ ಮಾಡಿದ್ವಿ. ಬಟ್ ಲಾಸ್ಟಲ್ಲಿ ಅನ್ನಿಸ್ತು ಪವನ್ಗೆ ನಾನು ಮುಂಚೆ ಒಂದು ನೋಡಿದ್ದೆ, ಅದೇ ತೊಗೋಬೇಕಾಗಿತ್ತು, ನಾನು ತಪ್ಪು ಮಾಡಿದೆ ಅಂತ. ಆ್ಯಂಡ್ ಕಲರ್ ಚೂಸ್ ಮಾಡಿದ್ದೆ ನಾನು ಸರಿ ಹೋಗ್ಲಿಲ್ವೇನೋ ಅಂತ ಲಾಸ್ಟಲ್ಲಿ ಅನ್ನಿಸ್ತು. ಯಾವಾಗಲೂ ಹಂಗೆ ಅಲ್ವಾ, ಏನಾದರೂ ಒಂದು ನಾವು ಚೆನ್ನಾಗಿ ಇದೆ ಅಂತ ಫಸ್ಟ್ ಅಂದ್ಕೊತೀವಿ. ಎಲ್ಲ ಆದಮೇಲೆ ಇದು ಬೇಡವಾಗಿತ್ತು, ಫಸ್ಟ್ ನೋಡಿದ್ದೆ ತೊಗೋಬೇಕಾಗಿತ್ತು ಅಂತ ಅನಿಸುತ್ತೆ. ನನಗಂತೂ ಯಾವಾಗಲೂ ಹಂಗೆ ಆಗುತ್ತೆ, ಅದು ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಪ್ರತಿ ತಿಂಗಳು ನಾವು ಪಾಪುಗೆ ಒಂದು ಕೇಕ್ನ ಕಟ್ ಮಾಡಿಸ್ತೀವಿ. ಅದ್ರದ್ದು ವಿಡಿಯೋ ಎಡಿಟ್ ಮಾಡಬೇಕು, ಅದು ಇನ್ನೂ ಮಾಡಿಲ್ಲ. ಸೊ ನನ್ನ ಕಸಿನ್ಸ್ ಎಲ್ಲ ರಾತ್ರಿ ಬಂದಿದ್ದರು, ಪ್ರಿಯಾ ನನ್ನ ಕಸಿನ್ಸ್ ಎಲ್ಲ. ಅವ್ರನ್ನೂ ಕೂಡ ಹೋಗಿ ನಾವೇ ಪಿಕ್ ಮಾಡ್ಕೊಂಬಂದ್ವಿ. ಸೊ ಹಾಲ್ ಬಗ್ಗೆ ಇಷ್ಟು. ಆ್ಯಂಡ್ ಕಮಿಂಗ್ ಟು
ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ನಾವು ನಾಗೇಶ್ ಗಂಗಾಡ್ಕರ್ ಅಂತ ನಿಮಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗಾಗಿರ್ಬೋದು ಅವ್ರಿಗೆಲ್ಲ ಅವರು ವಿಡಿಯೋಗ್ರಫಿ ಫೋಟೋಗ್ರಫಿನ ಮಾಡಿಕೊಡ್ತಾರೆ. ಆ್ಯಂಡ್ ನಮ್ಗಳ ಜೊತೆ ಹೆಂಗೆ ಅಡ್ಜಸ್ಟ್ ಆಗ್ತಾರಪ್ಪ ಇವರು ಅಂತ ಅನ್ನಿಸ್ತು. ಬಟ್ ಎಷ್ಟು ಸಿಂಪಲ್ ಅಂದರೆ ಅವರು ತುಂಬ ಫ್ರೆಂಡ್ಲಿಯಾಗಿ ಆ್ಯಂಡ್ ಸಖತ್ತಾಗಿ ಮಾಡಿಕೊಟ್ರು. ಆ್ಯಂಡ್ ಅವ್ರ ವರ್ಕ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆನ್ ಟೈಮಿಗಿದ್ರು ಅವರೇ ಪ್ರತಿಯೊಬ್ಬರೂ ಈ ಫ್ಯಾಮಿಲಿ ಫಸ್ಟ್ ಪ್ರಿಯಾರಿಟಿ, ನಿಮ್ಮ ಫ್ಯಾಮಿಲಿನ ಕರೀರಿ, ಅವ್ರ ಫ್ಯಾಮಿಲಿನ ಫಸ್ಟ್ ಕರೀರಿ, ನಿಮ್ಮದೆಲ್ಲ ಒಂದು ಫಸ್ಟ್ ಫೋಟೋಶೂಟ್ ಮುಗಿಸ್ಕೊಂಬಿಡಿ, ಆ ಥರ ಅವರೇ ಹೇಳಿ ಕರೆಸಿ ಎಲ್ಲ ಫೋಟೋಸ್ ತೆಗಿತಿದ್ರು. ಈ ಥರ ಫೋಟೋಗ್ರಾಫರ್ಸ್ ಇರಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಈವೆಂಟ್ ಪಾರ್ಟ್ ನೋಡಿದ್ರೆ, ಇವರು ತುಮಕೂರವರು, ನನ್ನ ಫ್ರೆಂಡಿಂದ ಇವ್ರು ನನಗೆ ಪರಿಚಯ ಆಗಿತ್ತು. ಇವಾಗ ಈವೆಂಟ್ಸ್ಗೆಲ್ಲ ಎಷ್ಟು ಡಿಮ್ಯಾಂಡ್ ಆಗೋಗಿದೆ ಅಂದರೆ, ನೀವು ಸಿಂಪಲಾಗಿ ಒಂದು ಈವೆಂಟ್ ಮಾಡಿಸ್ತೀನಿ ಅಂದರು 15,000 to 18,000 ಕೊಡಲೇಬೇಕು. ಆ್ಯಂಡ್ ನಾನು ಸಿಂಪಲಾಗಿ ಹೇಳಿದ್ದೆ. ಆ್ಯಂಡ್ ನಾನು ಹೇಳಿದ ಥರನೇ ತುಂಬ ಚೆನ್ನಾಗಿ ಅವರು ಕೂಡ ಮಾಡಿಕೊಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಏರ್ ಸ್ಟೈಲ್ ಮತ್ತು ಮೇಕಪ್ ಆರ್ಟಿಸ್ಟ್. ಇವರು ಬಂದು ಪ್ರಿಯನ್ಗೆ ನನ್ನ ಸೀಮಂತಕ್ಕೆ ಮೇಕಪ್ ಮಾಡಿದರು. ನಂಗೆ ತುಂಬಾ ಇಷ್ಟ ಆಯಿತು ಅವ್ರು ಮಾಡಿದ್ದು. ಸೊ ಇವರು ಕೂಡ ರಾತ್ರಿನೇ ಬಂದು ನಮ್ಮ ಜೊತೆನೇ ಇದ್ದರು. ಆ್ಯಂಡ್ ದೀಪಾ ಅಕ್ಕ ಆ್ಯಂಡ್ ಚಂದನ ಅಕ್ಕ ಅಂತ. ದೀಪಾ ಅಕ್ಕ ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಸ್ಟೈಲ್ ಎರಡೂ ಮಾಡ್ತಾರೆ. ಇವರು ಚಂದನ ಅಕ್ಕನೂ ಅಷ್ಟೇ, ಎರಡೂ ಕೂಡ ಮಾಡ್ತಾರೆ. ಬಟ್ ಅಲ್ಲಿ ನನಗೆ ಚಂದನ ಅಕ್ಕ ಹೇರ್ ಸ್ಟೈಲ್ ಮಾಡಿಕೊಟ್ರು ಆ್ಯಂಡ್ ದೀಪಾ ಅಕ್ಕ ಮೇಕಪ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇಬ್ಬರೂ. ಬಟ್ ಹೇರ್ ಸ್ಟೈಲ್ಗೆ ಒಂದಷ್ಟು ಜಾಸ್ತಿ ಟೈಮ್ ತೊಗೊಂತು. ಬಿಕಾಸ್ ನಾನು ಆ ಥರ ಹೇರ್ ಸ್ಟೈಲ್ನ ಚೂಸ್ ಮಾಡಿದ್ದೆ. ಆಮೇಲೆ ಅನ್ನಿಸ್ತು ನನಗೆ ಯಾಕಂದ್ರೂ ಈ ಹೇರ್ ಸ್ಟೈಲ್ನ ಚೂಸ್ ಮಾಡಿದ್ನು ಅಂತ. ಸೊ ನೀವೇನು ಗೊತ್ತಾ, ಈ ಥರ ಫಂಕ್ಷನ್ ಎಲ್ಲ ಇದ್ದರೆ ಪಾಪು ಇಟ್ಕೊಂಡು ನೀವೇನಾದರೂ ರೆಡಿ ಆಗ್ತಿದ್ರೆ ದಯವಿಟ್ಟು ಸಿಂಪಲಾಗಿರೋ ಕ್ವಿಕ್ಕಾಗಿ ಆಗೋ ಹೇರ್ ಸ್ಟೈಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಮೇಕಪ್ ಏನೋ ಮಾಡಿಸ್ಕೊಡ್ಬೋದು. ಹೇರ್ ಸ್ಟೈಲ್ ಎಷ್ಟು ಟೈಮ್ ತೊಗೊಂತು ಅಂದರೆ ಅಷ್ಟು ಟೈಮ್ ತೊಗೊಂತು. ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲರೂ ಸೇರಿಕೊಂಡು ಫಂಕ್ಷನಲ್ಲಿ ಇದೆ ಅಲ್ವಾ, ಈ ಥರ ಎಲ್ಲರೂ ಸೇರಿಕೊಂಡು ಮನೆಯವರೆಲ್ಲ ಓಡಾಡಿಕೊಂಡು ಖುಷಿಯಾಗಿ ಮಾಡಿದ್ರೇ ಅದು ಒಂಥರ ಖುಷಿ ಅನಿಸೋದು. ಸೊ ಮೇಲ್ಗಡೆ ಅಮ್ಮ ಮತ್ತು ಪ್ರಿಯಾ ಬರೋಕ್ಕಾಗಿಲ್ಲ. ಪ್ರಿಯಾ ಬರೋಂಗಿರಲಿಲ್ಲ ದೇವಸ್ಥಾನಕ್ಕೆ. ಸೊ ಬರಲಿಲ್ಲ ಅವಳು. ಆ್ಯಂಡ್ ಅಮ್ಮ ಎಷ್ಟು ಬ್ಯುಸಿಯಾಗಿದ್ರು ಅಂದರೆ ನಂಗೊಂದು ಬೇಜಾರಾಗಿದೆ ಏನಂದರೆ, ಮೇಲ್ಗಡೆ ಹೆಸ್ರನ್ನೆಲ್ಲ ನಿಮಗೆ ನಾಮಕರಣ ಮಾಡುವಾಗ ಮೇಲೆ ದೇವ್ರ ಹತ್ರ ಹೆಸ್ರನ್ನ ಕರೆಸೋದು. ಅವರು ಕೆಳಗೆ ನಾವು ಫಂಕ್ಷನ್ನ ಮಾಡಿಕೊಡ್ಬೇಕು. ಮೇಲೆ ಅವ್ರು ಬರಲೇ ಇಲ್ಲ. ಎಷ್ಟು ಕರೆದ್ರೂ ಬರಲಿಲ್ಲ. ಬಿಕಾಸ್ ಅಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡೆಲ್ಲ ಮಾಡಿಸ್ಬೇಕಿತ್ತಲ್ವ. ಸೊ ಅಮ್ಮ ಬರಲಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಬಂದಿದ್ದರು. ಈ ವಿಡಿಯೋ ನನಗೆ ಇವಾಗ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಬಂದಿದ್ದಾರೆ, ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದಿದ್ರಿ ಮತ್ತು. ಆ್ಯಂಡ್ ಎಸ್ ನೋಡಿ, ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾರ್ದೆಲ್ಲ ಕಾಸ್ಟ್ಯೂಮ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮಗನ ನೇಮ್ ಹೇಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಖುಷಿ ಇದೆ ನನಗೆ, ನಮ್ಮ ಮನೆ ದೇವರಲ್ಲಿ ನನ್ನ ಹೆಸರು ಕೂಡ ನಮ್ಮ ಮನೆಯಲ್ಲಿ ಇಲ್ಲೇ ಅಂತ ಕಟ್ಟಿದ್ದು. ಸೊ ನನ್ನ ಮಗನಿಗೂ ಇಲ್ಲೇ ನಾಮಕರಣ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಸೊ ಎಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್.